ಮಾಡ್ಬೇಕು ಸುಧಾರ್ಥ ಆಗಲ್ಲ. ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೊರಗಡೆ ಬಂದಿರೋ ಸ್ಪರ್ಧಿ ಸ್ಪಂದನ ಅವರು. ಇವರು ಇಷ್ಟು ಬೇಗ ಬರ್ತಾರೆ ಅಂತ ಯಾರೂ ಕೂಡ ಅಂದ್ಕೊಂಡಿರಲಿಲ್ಲ. ಇತ್ತೀಚೆಗೆ ಟಾಸ್ಕ್ಗಳಲ್ಲಿ ಕೂಡ ಚೆನ್ನಾಗಿ ಆಡೋಕೆ ಶುರು ಮಾಡಿದ ಸ್ಪಂದನ ಅವರು ದಿಢೀರ್ ಅಂತ ಎಲಿಮಿನೇಟ್ ಆಗಿದ್ದು ಅವರ ಫ್ಯಾನ್ಸ್ಗಳು ಎಲ್ಲರಿಗೂ ಬೇಸರ ತಂದಿದೆ. ಕಾವ್ಯ ಅವರನ್ನು ಉಳಿಸೋಕೆ ಹೋಗಿ ಗಿಲ್ಲಿ ಮಾಡಿದ ಕೆಲಸದಿಂದಾನೇ ಸ್ಪಂದನ ಎಲಿಮಿನೇಟ್ ಆಗಿದ್ದು ಅನ್ನೋ ಅಭಿಪ್ರಾಯ ಎಲ್ಲ ಕಡೆ ಜೋರಾಗಿ ಸದ್ದು ಮಾಡ್ತಾ ಇದೆ. ಇನ್ನು ರಾಶಿಕಾ ಅವ್ರ ಬಗ್ಗೆ ಸುದೀಪ್ ಅವರು ವೀಕೆಂಡ್ ಎಪಿಸೋಡ್ಸ್ಗಳಲ್ಲಿ ಏನೂ ಕೂಡ ಮಾತಾಡಲಿಲ್ಲ ಅನ್ನೋ ಒಂದು ಬೇಸರ ಕೂಡ ರಾಶಿಕಾ ಅವರ ಫ್ಯಾನ್ಸ್ಗಳಲ್ಲಿ ಶುರುವಾಗಿದೆ. ಇತ್ತೀಚೆಗೆ ಅದರಲ್ಲೂ ಈ ವಾರದ ಟಾಸ್ಕ್ಗಳಲ್ಲಿ ರಾಶಿಕಾ ಅವರು ತುಂಬಾ ಎಫರ್ಟ್ಸ್ ಹಾಕಿ ತುಂಬ ಚೆನ್ನಾಗಿ ಟಾಸ್ಕ್ಗಳಲ್ಲಿ ಆಡಿದರು. ಆದರೆ ಆ ಎಫರ್ಟ್ಸನ್ನು ಸುದೀಪ್ ಅವರು ಗಮನಿಸಲಿಲ್ಲ ಅಥವಾ ಆ ಎಫರ್ಟ್ಸ್ ಬಗ್ಗೆ ಯಾವುದೇ ಒಂದು ಮಾತುಗಳನ್ನು ಕೂಡ ಆಡಲಿಲ್ಲ. ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ರಾಶಿಕಾ ಅವರಿಗೆ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು, ಆದರೆ ಸುದೀಪ್ ಅವರು ಅದನ್ನು ಕೂಡ ಮಾಡಲಿಲ್ಲ ಅಂತ ರಾಶಿಕಾ ಅವರ ಫ್ಯಾನ್ಸ್ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಹೊಸದಾಗಿ ಕೊಟ್ಟಿರೋ ನಾಮಿನೇಷನ್ ಟಾಸ್ಕ್ ಸೂಪರ್ ಆಗಿದೆ. ನಾಮಿನೇಷನ್ ಮಾಡೋಕ್ಕೆ ಇಷ್ಟಪಡೋ ಸ್ಪರ್ಧಿಯ ಫೋಟೋವನ್ನು ಫುಟ್ಬಾಲ್ಗೆ ಅಂಟಿಸಿ ಅದನ್ನು ಮನೆಯ ಮುಖ್ಯ ದ್ವಾರದಿಂದ ಹೊರಗಡೆಗೆ ಒದೆಯಬೇಕು. ಇದು ನಾಮಿನೇಟ್ ಮಾಡೋಕ್ಕೆ ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್. ಆದರೆ ಈ ವಾರದ ಟಾಸ್ಕ್ನಲ್ಲಿ ಬೇರೆ ಎಲ್ಲ ಸದಸ್ಯರಿಗಿಂತ ಹೆಚ್ಚು ಟಾರ್ಗೆಟ್ ಆಗಿರೋದೇ ರಕ್ಷಿತಾ ಅವರು. ಅದರಲ್ಲೂ ರಕ್ಷಿತಾ ಹಾಗೂ ರಾಶಿಕಾ ನಡುವೆ ದೊಡ್ಡ ಜಗಳವೇ ಶುರುವಾಗಿ ಹೋಗಿದೆ. ರಕ್ಷಿತಾ ತುಂಬ ಮ್ಯಾನಿಪ್ಯುಲೇಟಿವ್. ಅದನ್ನು ಮನೆಯ ಒಳಗಿರೋ ಸದಸ್ಯರು ಮಾತ್ರ ಅಲ್ಲ, ಎಲ್ಲರ ಫ್ಯಾಮಿಲಿಗಳು ಹಾಗೂ ಹೊರಗಡೆ ಇರೋರು ಕೂಡ ನೋಡಿ ರಕ್ಷಿತಾ ಅವರ ಬುದ್ಧಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗೆ ಇಡೀ ವಾರ ಚೆನ್ನಾಗಿ ಸಖತ್ತಾಗಿಯೇ ಮಾತಾಡೋ ರಕ್ಷಿತಾ ಅವರು ವೀಕೆಂಡ್ಸಲ್ಲಿ ಮಾತ್ರ ಸುದೀಪ್ ಸರ್ ಮುಂದೆ ಮಾತಾಡೋಕೆ ಬರ್ದೇನೇ ಇರೋ ಹಾಗೆ ಆಡ್ತಾರೆ ಅಂತ ರಾಶಿಕಾ ಅವರು ರಕ್ಷಿತಾ ಮೇಲೆ ಕಂಪ್ಲೇಂಟ್ ಮಾಡಿದ್ದಾರೆ. ಇವರಿಬ್ಬರ ಜಗಳ ಜೋರಾಗಿಯೇ ನಡೆದಿದ್ದು ಇಬ್ಬರು ಒಬ್ಬರನ್ನೊಬ್ಬರು ಹೊಡೆಯೋ ಸ್ಥಿತಿಗೆ ಕೂಡ ತಲುಪಿದ್ದಾರೆ. ಆದರೆ ಈ ಮಾತಿನ ಚಕಾಮಕಿಯ ನಡುವೆ ಮನೆಯ ಬೇರೆ ಸದಸ್ಯರು ಇವರಿಬ್ಬರ ಜಗಳವನ್ನು ನಿಲ್ಲಿಸೋಕೆ ಎಷ್ಟೇ ಟ್ರೈ ಮಾಡಿದರೂ ಕೂಡ ಇಬ್ಬರು ಜಗಳ ಮಾಡೋದಂತೂ ನಿಲ್ಲಿಸ್ತಾ ಇಲ್ಲ. ಅದರ ಹೊರತಾಗಿ ಒಬ್ಬರ ಮೇಲೆ ಒಬ್ಬರು ಇನ್ನೂ ಆರೋಪಗಳನ್ನು ಹೆಚ್ಚು ಮಾಡಿಕೊಂಡು ಜಗಳ ಆಡ್ತಾನೆ ಇದ್ದಾರೆ. ಇವರಿಬ್ಬರ ಜಗಳ ಏನಾಗುತ್ತೆ, ಈ ವಾರ ನಾಮಿನೇಟ್ ಆಗೋದು ಯಾರು, ಮುಂದಿನ ವಾರ ಎಲಿಮಿನೇಷನಿಂದ ಬಚಾವಾಗಿ ಫಿನಾಲೆ ತಲುಪೋದು ಯಾರು ಅಂತ ಗೊತ್ತಾಗಬೇಕು ಅಂದರೆ ಇನ್ನೂ ಕೆಲವು ದಿನಗಳ ಕಾಲ ಕಾಯಲೇಬೇಕು. ಹಾಗೆ ನಿಮ್ಮ ಪ್ರಕಾರ ನಿಮ್ಮ ಇಷ್ಟದ ಯಾವ ಸ್ಪರ್ಧಿ ಫಿನಾಲೆಗೆ ಹೋಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ.